ರೀ, ನಿಮ್ಮ ಕಷ್ಟ ಅರ್ಥ ಮಾಡ್ಕೊಳಕ್ಕೆ ನಾನಿದ್ದೀನಿ ರೀ. ಜಗತ್ನಲ್ಲಿರೋ ಗಂಡಸರ ಕಷ್ಟನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳಿದ ಮೇಲೆ ಈ ಗಂಡನ ಕಷ್ಟನ ಅರ್ಥ ಮಾಡ್ಕೊಳ್ಳೋ ಆಲೋಚನೆ ಬಂತ ಸುಶೀಲ? ಹಾಗಲ್ಲ ರೀ, ಮನಸ್ಸಲ್ಲಿರೋದನ್ನ 4 ಜನದ ಮುಂದೆ ಹೇಳ್ಕೊಂಡ್ರೆ ತಾನೆ ಹೃದಯ ಹಗುರ ಆಗೋದು. ಮನಸ್ಸಲ್ಲಿರೋದನ್ನ 4 ಜನದ ಮುಂದೆ ಹೇಳ್ಕೊಂಡ್ರೆ ಮರ್ಯಾದೆ ಹೋಗೋದು. ಈ ಮಾನ ಮರ್ಯಾದೆ ಎಲ್ಲ ನಾವು ಮಾಡ್ಕೊಂಡಿರೋ ಕಟ್ಟುಪಾಡು ರೀ. ಹಾಗಂತ ಅದನ್ನ ಕಿತ್ತು ಬಿಸಾಡಕ್ಕಾಗತ್ತಾ ಸುಶೀಲ? ನಿನ್ ಮಗಳು ಮಾಡಿರೋದು ಅದೇ ತಾನೇ? ಅಲ್ಲ ರೀ, ಮೊಬೈಲಿಗೆ ಬಂದು ವಿಡಿಯೋನ ನಂಬೋ ನಾವೇ ಬೆಳೆಸಿರೋ ನಮ್ಮ ಮಗಳನ್ನ ಯಾಕೆ ನಂಬಾರ್ದು? ಯಾಕೆ ಅಂದ್ರೆ ಆ ವಿಡಿಯೋದಲ್ಲಿರೋದು ನಮ್ಮ ಮಗಳು ಗೀತಾ. ಅದಕ್ಕೆ ತೊಂದರೆಗಳು ಎಲ್ಲರ ಬದುಕಲ್ಲೂ ಬರುತ್ತೆ ರೀ. ಅದನ್ನ ನಿವಾರಿಸ್ಕೊಂಡು ಬದುಕೋದೇ ಅಲ್ವಾ ಜೀವನ? ನೋಡ್ ಸುಶೀಲ, ಸಣ್ಣ ಪುಟ್ಟ ಜ್ವರ ಆದ್ರೆ ಮಾತ್ರೆ ಔಷಧಿ ತಗೊಂಡು ವಾಸಿ ಮಾಡ್ಕೊಳ್ಬಹುದು. ಆದ್ರೆ ಅಭಿವೃದ್ಧಿ ಕ್ಯಾನ್ಸರ್ ಆದ್ರೆ ಆ ಭಾಗನ ಕತ್ತರಿಸಿ ಬಿಸಾಕ್ಬೇಕಾಗತ್ತೆ. ಗೀತಿನ ವಿಚಾರದಲ್ಲಿ ನಾನು ಮಾಡಿರೋದು ಅದನ್ನೇ. ಈ ಮನೆ ಮರ್ಯಾದೆಗೆ ಹಬ್ಬಿದ ಕ್ಯಾನ್ಸರ್ ಹೆಸರೇ ಗೀತಾ. ಅದಕ್ಕೆ ಅದನ್ನ ಕಿತ್ತು ಬಿಸಾಕ್ಬಿಟ್ಟೆ. ಅಂಥ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರ ಕೊಡಬೇಕೇ ಹೊರತು ಶಾಶ್ವತವಾಗಿ ಸಂಬಂಧ ಇಟ್ಕೊಳಕ್ಕಾಗಲ್ಲ ಸುಶೀಲ. ಅರ್ಥ ಮಾಡ್ಕೊ. ಹಾಗಾದ್ರೆ ಪಾಪ ನಮ್ ಗೀತಾ ಏನ್ ಮಾಡ್ಬೇಕು? ಸಿಕ್ಕಾಯ್ತಲ್ಲೇ, ಅವಳು ಸ್ವಾಭಿಮಾನದಿಂದ ಕೇಳ್ತಿದ್ದ ಸ್ವಾತಂತ್ರ್ಯ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಹೇಗಾದ್ರೂ ಸತ್ಕೊಳ್ಳಿ. ಸುಶೀಲ, ಸತ್ತೋರ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಡೆ. ಹೆಣ್ಮಕ್ಳನ್ನ ಮದ್ವೆ ಮಾಡಿ ಮನೆಯಿಂದ ಕಳಿಸ್ಕೊಟ್ರೆ ಆಗ ರೀ ಮನ್ಸಿಗೆ ನೆಮ್ಮದಿ, ಯಾವ ದುಃಖನೂ ಇರಲ್ಲ. ಆದ್ರೆ ಈಗ ಮುಚ್ಚೆ ಬಾಯಿ. ನಾನ್ ದುಃಖ ಕೇಳ್ತೀನಿ ಅಂತ ಬಂದ್ಬಿಟ್ಟು ನಿಧಾನವಾಗಿ ನಿನ್ ದುಃಖ ಹೇಳ್ತಾ ಇದೀಯಾ? ಒಂದ್ ತಿಳ್ಕೊಳೆ, ಗೀತಿಂಗೆ ಈ ಜನ್ಮದಲ್ಲಿ ಮದ್ವೆ ಆಗೋಲ್ಲ. ಒಂದ್ ವೇಳೆ ಅವಳು ಮದ್ವೆ ಆದ್ರೂ ಅಪ್ಪಿ ತಪ್ಪಿ ಅವಳು ಮದ್ವೆ ಆದ ವಿಡಿಯೋ ನೋಡಿದ್ರೆ ಒದ್ದು ಮನೆಯಿಂದ ಹೊರಗಡೆ ಆಗ್ತಾನೆ. ಅವಳ ಬೆನ್ನಿಗೆ ಮದುವೆ ಮುಂಚೆನೆ ಮಾನವಾಗಿರೋ ಪರ್ಮನೆಂಟ್ ಪಿಡೆ ಅಂಟ್ಕೊಂಡು ಸಾಕ್ತಾ ಇರುತ್ತೆ ಕಣೆ ಸುಶೀಲ. ಈ ಜನ್ಮದಲ್ಲಿ ಅವಳು ಉದ್ಧಾರ ಆಗಲ್ಲ. ಉದ್ಧಾರ ಆಗ್ಬೇಕಾಗಿದ್ ನನ್ನ ಬದುಕನ್ನ ಆಧಾರ ಇಲ್ದಿರೋ ಹಾಗೆ ಮಾಡಿ ನಿಮ್ ಮಗನ್ ಪ್ರತಾಪ ನೋಡಿದ್ರ ಸರ್? ಈಗ ಹೇಳಿ ಸರ್, ನಾನು ಏನ್ ಮಾಡ್ಬೇಕಾಗಿತ್ತು ಅಂತ? ನೀನ್ ಸುಮ್ಮನೆ ಇರು ಬಾನು. ಸರ್, ದಯವಿಟ್ಟು ಈಗ್ಲೇ ಶಿಕ್ಷೆ ಕೊಡಕ್ ಹೋಗ್ಬೇಡಿ. ಕತೆನ ಪೂರ್ತಿ ಕೇಳಿಸ್ಕೊಳ್ಳಿ. ಇಷ್ಟಕ್ಕೂ ಹೆಂಡತಿ ಮುಂದೆ ಗಂಡು ನೋಡಿಯೋದು ತಪ್ಪು ಸರ್. ಇದನ್ನ ನಿಮ್ ಮಗ ನನಗ್ ಕಳ್ಸ್ದ, ನಮ್ ಪಕ್ಕದ ಮನೆಯವ್ರಿಗೂ ಕಳ್ಸ್ದ. ಅಷ್ಟೇ ಅಲ್ಲ, ನಮ್ಮ ಅಪ್ಪ ನನ್ಗೆ ಅಂತ ನಿಶ್ಚಯ ಮಾಡಿದ ಗಂಡಿಗೂ ಕೂಡ ಕಳ್ಸ್ದ. ಅವ್ರು ನಮ್ಮ ಮನೆ ಹತ್ರ ಬಂದು ಈಗಾಗ್ಲೇ ಯಾರಿಗೋ ಊಟವಾಗಿರೋ ನಿಮ್ ಮಗಳು ನಮ್ಮನೆಗೆ ಅನ್ನ ಆಗೋದ್ ಬೇಕಾಗಿಲ್ಲ ಅಂತ ಸಂಬಂಧ ಮುರ್ಕೊಂಡು ಹೋದ್ರು. ನಮ್ಮಪ್ಪ ವಿಷ ತಕೊಂಡು ಸಾವು ಬದುಕಿನ ಮಧ್ಯೆ ಆಸ್ಪತ್ರೆ ಸೇರಿದ್ರು. ಅಲ್ಲಿಂದ ಹೇಗೋ ಉಳ್ಕೊಂಡ್ ಬಂದಿದ ತಕ್ಷಣ ನನ್ನ ಮನೆಯಿಂದಲೇ ಆಚೆ ಹಾಕ್ಬಿಟ್ರು ಸರ್. ಆಗ್ಲೂ ನಿಮ್ ಮಗನಲ್ಲಿ ಅದೇ ದಿಮಾಕಿತ್ತು. ಸಾಯ ತನಕ ನೀನ್ ಎಲ್ಲೆಲ್ಲಿ ಹೋಗಿ ನೆಲೆ ಕಾಣ್ತೀಯೋ ಅಲ್ಲಲ್ಲಿಗೆ ಈ ವಿಡಿಯೋ ಕಳಿಸ್ತೀನಿ. ನಿನ್ ಬದುಕನ್ನೇ ಹಾಳು ಮಾಡೋದು ನನ್ನ ಉದ್ದೇಶ ಅಂದ. ಅದಕ್ಕೆ ನನ್ ಬದುಕನ್ ತಗೊಂಡು ಇಲ್ಲಿಗೆ ಬಂದೆ ಸರ್. ನಿಮ್ ಮಗನ್ ಬದುಕಲ್ಲಿ ನಾನಿದ್ದೀನಿ. ಈಗ ಅವ್ನು ನಾನು ಹಾಳು ಮಾಡಿದ್ರು ಅವನೇ ಹಾಳಾಗ್ತಾನೆ. ಇಷ್ಟಕ್ಕೂ ನಾನ್ ಒಂದ್ ಮರ್ಯಾದೆನ ಉಳಿಸ್ಕೊಳ್ಳೋಕೋಸ್ಕರ ನಿಮ್ ಮನೆ ಸೊಸೆಯಾಗಿ ಬಂದಿದ್ದೀನಿ ಅಂತ ಅನ್ಕೋಬೇಡಿ ಸರ್. ಇದ್ರಲ್ಲಿ ನಿಮ್ ಮರ್ಯಾದೆ ಕೂಡ ಉಳಿತಿದೆ ಸರ್. ಯಾಕಂದ್ರೆ ಯಾರ್ಯಾರು ಈ ವಿಡಿಯೋ ನೋಡಿರ್ತಾರೋ
ನಿಮ್ಮ ಮಗನ ನನ್ನ ಜೊತೆ ನೋಡಿರ್ತಾರೆ. ಅಂದಮೇಲೆ ನಿಮ್ಮ ಮರ್ಯಾದೆನೂ ಇದ್ರಲ್ಲಿ ಹೋಗುತ್ತೆ ಅಲ್ವಾ ಸರ್? ಬಾಬುಜಿ, ನೀವು ಅವಳ ಮಾತಿಗೆ ಕಿವಿ ಕೊಡ್ಬೇಡಿ ಬಾಬುಜಿ. ಅವಳು ಬಣ್ಣದ ಮಾತಾಡಿ ಅವಳ ಬದುಕನ್ನು ಕಟ್ಕೊಳ್ತಿದ್ದಾಳೆ ಭಿನ್ನಾಣಗಿತ್ತಿ. ಈಗಿರೋ ಒಂದೇ ಒಂದು ದಾರಿ ಅಂತಂದ್ರೆ ಇವಳನ್ನ ಈ ಮನೆಯಿಂದ ಒದ್ದೋಡ್ಸೋದು ಬಾಬುಜಿ. ಪ್ಲೀಸ್ ಬಾಬುಜಿ. ಅದಷ್ಟು ಸುಲಭ ಅಲ್ಲ. ಈಗ ನಾನು ಈ ಮನೆ ಸೊಸೆ. ನಿಮ್ಮನೆ ಸೊಸೆನ ನೀವೇ ಒದ್ದು ಹೊರಗಡೆ ಆಗಕ್ಕೆ ಹೇಗೆ ಸಾಧ್ಯ? ಈ ಸಂದರ್ಭದಲ್ಲಿ ಇಂಥದ್ದೇನು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ವಿಜಯ್ ನನ್ನ ಸಮಾಧಾನಕ್ಕೆ ರೂಮಲ್ಲಿ ತಾಳಿ ಕಟ್ಟಿ ಸದ್ಯಕ್ಕೆ ಬಾಯಿ ಮುಚ್ಕೋ ಅಂತ ಹೇಳ್ದ. ಸಮಾಧಾನಕ್ಕೆ ತಾಳಿ ಕಟ್ಟಿದ್ರು ಅದು ನಿಜವಾದ ಸಂಸಾರ ಅಲ್ವಾ ಸರ್? ಇಲ್ಲ, ನಾನು ಇವಳು ತಾಳಿ ಕಟ್ಟಿಲ್ಲ, ಸುಳ್ಳು ಹೇಳ್ತಿದ್ದಾಳ. ಸುಮ್ಮನೆ ಇರ್ರಿ. ಎಲ್ರು ಈಗ ತಾನೇ ವಿಡಿಯೋ ನೋಡಿದ್ದಾರೆ. ಅದಕ್ಕೆ ತಾಳಿ ಕಟ್ಟೋದ್ ಬಿಟ್ಟು ಬೇರೆ ಯಾವ ಪರಿಹಾರ ಇದೆ ಹೇಳಿ? ಪರಿಹಾರ ಕೊಡೋದ್ ಬಿಟ್ಟು ಇನ್ನೊಂದು ಸಮಸ್ಯೆ ಹುಟ್ಟಾಕೋದ್ರಿ. ಅದು ಈ ಮದುವೆ ಆಗಿದ್ದಿದ್ರೆ ಹಾಳಾಗ್ತಿದ್ದು ಆ ಹೆಣ್ಣಿನ ಬದುಕು. ನೋಡಮ್ಮ, ನಿನಗೂ ನಿನ್ನೆತ್ತವ್ರಿಗೂ ನಾನು ಹೇಳೋದಿಷ್ಟೇ. ನಾನು ಬರ್ದೇ ಹೋಗಿದ್ದಿದ್ರೆ ಈ ಮದುವೆ ನಡೆದೋಗ್ತಿತ್ತು. ಆದ್ರೆ ನಾನು ಬಂದು ಇದನ್ನ ಹಾಳು ಮಾಡಿದ್ದೀನಿ ಅಂತ ನಿಮ್ಗೆಲ್ರಿಗೂ ಅನ್ಸಿರ್ಬೋದು. ನಿನ್ ಕೈ ಹಿಡ್ತಿದ್ ಗಂಡಿನ ನಿಜವಾದ ಮುಖ ಏನಂತ ಅರ್ಥ ಮಾಡ್ಸಿದ್ದೀನಿ. ನಿನಗೆ ಮೋಸ ಆಗ್ತಿದ್ದನ್ನ ತಪ್ಸಿದ್ದೀನಿ. ಈತ ಎಷ್ಟು ಕೆಡುಕ ಅಂದ್ರೆ ಅಡ್ಡಿಯಾಗೋ ಜೀವನ ಸಾಯಿಸಕ್ಕೂ ಎಸೋದಿಲ್ಲ. ಇಂಥವನ್ಗೆ ನಾನೇ ಸರಿ, ನನ್ನ ಬದುಕಿಗೆ ಬೇರೆ ದಾರಿ ಇದೆ. ಆದ್ರೆ ನಿಮ್ ಮಗಳಿಗೆ ಬೇರೆ ದಾರಿ ಇದೆ, ಹೊಟ್ಬಿಡಿ. ಏಯ್, ಅವ್ರು ಯಾಕೆ ಹೊರಡ್ಬೇಕು? ಈ ಮನೆಯಿಂದ ತೊಲಗ್ಬೇಕಾಗಿರೋಳು ನೀನು. ಅಣ್ಣ, ಸೆಕ್ಯೂರಿಟಿನ್ ಕರಿ. ಮೊದ್ಲು ಇವಳನ್ನ ಗೊತ್ತಿಲ್ದೆ ಇರೋ ಜಾಗಕ್ಕೆ ಹೋಗಿ ಬಿಸಾಕ ಬರ್ಲಿ. ನಮ್ಮ ತಾಕತ್ ಏನು ಅಂತ ಗೊತ್ತಿಲ್ದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾಳೆ. ಏನು ನಮ್ಮ ವಿಜಯ್ ಜೀವನ ನೀನ್ ಅನ್ಕೊಂಡ್ ಹಾಗೆ ನಡಿಬೇಕಾ? ಹುಳನ ಮೊದ್ಲು ಈ ಮನೆಯಿಂದ ಹೊಡೆದು ಆಚೆ ಬಿಸಾಕ್ಬೇಕು. ಕರೆಕ್ಟ್ ಡಿಸಿಷನ್ ತಂಗ್ಯವ, ನೀನ್ ಹೇಳಿದ್ದೆ ಸರಿ. ಇವಳನ್ನ ಸಮಾಧಾನ ಸಮಾಧಾನ. ನಿಮ್ಮನ್ನ ಎದುರಿಸ್ಬೇಕು ಅಂತ ಬಂದಿರೋ ನಾನು ನನ್ನನ್ನು ರಕ್ಷಣೆ ಮಾಡ್ಕೊಳ್ದೆ ಬಂದಿರ್ತೀನಾ? ಈ ವಿಡಿಯೋ ಹೌದು, ಆ ವಿಡಿಯೋ ನನ್ನ ಸಮಾಜ ಪ್ರಶ್ನೆ ಮಾಡೋ ಸ್ಥಿತಿಯಲ್ಲಿ ನಿಲ್ಲಿಸುತ್ತೆ. ಡ್ಯಾಡ್, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಆ ವಿಡಿಯೋಯಿಂದ ಅವಳು ಏನು ಮಾಡ್ಕೊಳಕ್ಕಾಗಲ್ಲ. ಆ ವಿಡಿಯೋನ ತೋರಿಸಿ ನೀನ್ ಯಾರನ್ನೂ ಎದುರ್ಸೋಕ್ಕಾಗಲ್ಲ. ಯಾಕಂದ್ರೆ ಅದು ತಲುಪಿರೋದು ಒಂದಷ್ಟು ಜನರುಗಳು ಮಾತ್ರ. ಅದಿನ್ನೂ ವೈರಲ್ ಆಗಿಲ್ಲ. ಯಾರ್ಯಾರಿಗೆ ಆ ವಿಡಿಯೋ ತಲುಪಿದ್ಯೋ ಅದನ್ನ ಡಿಲೀಟ್ ಮಾಡಿ ಬಿಸಾಕ್ಬೋದು. ಹಾಗಾದ್ರೆ ಏನಾಗಿದೆಯೋ ಅದು ಹಾಗೇ ಇಲ್ಲ ಅಂತ ಆಗುತ್ತೆ. ಹೌದು, ಅಪಾಯ ಎದುರಿಗೆ ಬಂದಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋರು ನೀವು. ಆದ್ರೆ ಇಂಥ ಅಪಾಯ ನನಗ್ ಬಂದ್ರೂ ಬರ್ಬೋದು ಅಂತ ಯೋಚನೆ ಮಾಡಿರೋಳು ನಾನು. ಪರಿಸ್ಥಿತಿ ಹೀಗಿರುವಾಗ, ಮಂತ್ರಿಗಳ ಮರ್ಯಾದೆ ಅಟ್ಕತ್ರಿಯಲ್ಲಿ ಸಿಗಾಕೊಂಡಿರುವಾಗ, ಏನ್ ಮಾಡ್ಬೇಕು ಅಂತ ದಿಕ್ ತೋಚದೇ ಇರುವಾಗ, ಮಂತ್ರಿಗಳು ನಿಮ್ ಮಾತು ಕೇಳಿದ್ರು ಕೇಳ್ಬೋದು ಅಂತ ನಾನು ಎಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೀನಿ. ಏನ್ ಮಾಡಿದ್ಯಾ? ಯಾವ ವಿಡಿಯೋ ನಿಮ್ ಮಗ ವೈರಲ್ ಮಾಡಿಲ್ವೋ ಅದನ್ನ ನಾನೇ ಮಾಡಿದ್ದೀನಿ. ಈ ಮಾನ ಹರಾಜಾಕಿರೋ ವಿಡಿಯೋ ಕಳಿಸಿ ನನ್ ಬದುಕಲ್ಲಿ ಆಟ ಆಡ್ತಿದ್ದೀನಿ ಮಗನ್ ಕೆಲಸನ ಈ ಸಮಾಜಕ್ಕೆ ತೋರಿಸಿದೀನಿ. ಮಾಧ್ಯಮದವ್ರಿಗೆ ಅಂದ್ರೆ ಮೀಡಿಯಾಗೆ, ಪ್ರಮುಖ 4 ನ್ಯೂಸ್ ಚಾನೆಲ್ಗೆ ಕಳ್ಸಿದ್ದೀನಿ. ಈಗ ನನಗೆ ಮೈ ನಡ್ಗೋಕೆ ಶುರುವಾಗಿದೆ ಕಣೆ. ಗೀತಾ ಹೇಳಿದಾಗೆ ಆ ವಿಡಿಯೋನ ಪ್ರೆಸ್ನವ್ರಿಗೆ ಕಳ್ಸಿದಾಯ್ತು. ಯಾವ್ದು ವೈರಲ್ ಆಗ್ಬಾರ್ದು ಅಂತ ನಾವು ಬಯಸ್ತಿದ್ವೋ ಅದನ್ನ ನಾವೇ ನಮ್ ಕೈಯಾರೆ ವೈರಲ್ ಮಾಡ್ಬಿಟ್ವಿ ಕಣ. ಆದ್ರೆ ಇದರಿಂದ ಗೀತಾ ಏನ್ ಸಾಧಿಸ್ತಾಳೆ? ನಿಜವಾಗ್ಲೂ ನನಗಿದು ಅರ್ಥ ಆಗ್ತಿಲ್ಲ. ಇದು 100% ನಮ್ ತಲೆ ಮೇಲೆ ಕಳ್ಚಪ್ಪಡಿ ಹೇಳ್ಕೊಳ್ಳೋ ಕೆಲ್ಸ. ನೋಡ್ರೆ, ಗೀತಾ ಯಾವತ್ತು ಮುಂದಾಲೋಚನೆ ಮಾಡದೆ ಏನು ಹೇಳ್ದವಳಲ್ಲ. ಅವಳು ಇಲ್ಲಿಂದ ಹೋಗ್ಬೇಕಾದ್ರೆ ಮರಿದೆ ಈ ವಿಡಿಯೋನ ವೈರಲ್ ಮಾಡಿ ಪ್ರೆಸ್ನವ್ರು ಕಳಿಸಿ ಇದೇ ನನ್ನ ಜೀವನ ಸರಿ ಮಾಡುತ್ತೆ ಅಂತ ಅವಳು ಹೇಳಿದಾಳೆ. ಅಂದ್ಮೇಲೆ ಈ ಕೆಲಸ ಖಂಡಿತ ಅವಳ ಜೀವನನ ಸರಿ ಮಾಡುತ್ತೆ.
ಏನೋ ನಿನ್ ಬಾಯಾರಿಕೆಯಿಂದ ಹಾಗಾದ್ರೆ ಸರಿ ಶರಣ್ಯ. ಒಂದ್ ವೇಳೆ ಎಡವಟ್ಟಾದ್ರೆ ನಮ್ ಗೀತನ್ ಜೀವನನ ಹಾಳು ಮಾಡಿದ ಪಾಪ ನಮ್ಗೆ ಬರುತ್ತೆ. ನೋಡೋಣ, ಹೆಜ್ಜೆ ಇಟ್ಟಾಗಿದೆ. ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿ ಯಾವ ಪ್ರಯೋಜನನೂ ಇಲ್ಲ. ಅದು ಗೊತ್ತು ಬಿಡು, ಆದ್ರೆ ಇವಾಗ ನಾವ್ ಮಾಡ್ಬೇಕಾಗಿರೋ ಕೆಲ್ಸ ಗೀತಾ ಅವ್ರ ಮನೆಗೆ ಹೀಗೆಲ್ಲ ಆಯ್ತು ಅಂತ ಹೇಳೋದು. ಅವ್ರಪ್ಪ ಸುಮ್ನೆ ಬಿಡ್ತಾರಾ? ಹೇಳೋದು ಅವ್ರ ಅಪ್ಪನ್ಗಲ್ಲ, ಅವಳ ಅಮ್ಮನ್ಗೆ. ಅವ್ರಿಗೊಂದು ಸಣ್ಣ ಸಮಾಧಾನ ಕೊಡೋದು ನಮ್ ಕರ್ತವ್ಯ. ರೀ, ದಯವಿಟ್ಟು ಇವಳು ಮಾತುಗಳನ್ನ ನಂಬೇಡಿ. ಹೇಗಾದ್ರೂ ಮಾಡಿ ಈ ಮನೆ ಒಳಗೆ ಸೇರ್ಕೊಳ್ಬೇಕು ಅಂತ ಮಾಡ್ತಾ ಇರೋ ಪ್ಲಾನ್ ಇದು. ಇಷ್ಟಕ್ಕೂ ಯಾವ ಹೆಣ್ಣು ತಾನೇ ತನ್ನ ಮರ್ಯಾದೆನ ತಾನೇ ಹರಾಜಿಗೆ ಹಾಕೊಳ್ಳೋದಕ್ಕೆ ಒಪ್ಕೊಳ್ತಾಳೆ ಹೇಳಿ? ವಿಜಯ್ ಏನೋ ಒಂದು ಆತ್ರಕ್ಕೆ ಬಿದ್ದು ತಪ್ಪು ಮಾಡಿರಬಹುದು, ನಾನು ಇಲ್ಲ ಅಂತ ಹೇಳಲ್ಲ ಬಾಬುಜಿ. ಆದ್ರೆ ಅವನಲ್ಲಿ ಸಂಸ್ಕಾರ ಇದೆ, ಆ ಕಾರಣಕ್ಕೆ ಅವನು ಈ ವಿಡಿಯೋನ ವೈರಲ್ ಮಾಡಿಲ್ಲ. ಆದ್ರೆ ಇವಳು ಅವನ್ ಮಾಡ್ಬೇಕಾಗಿರೋ ಕೆಲಸನ ಇವಳು ಮಾಡ್ತಿದ್ದಾಳೆ. ಯಾಕೆ ಅಂದ್ರೆ ತಾನು ಅಂದ್ಕೊಂಡಿರೋದನ್ನೆಲ್ಲ ನೆಮ್ಮದಿಯಾಗಿ ಮಾಡಿ ಮುಗಿಸ್ಬಿಟ್ಟು ಈ ಮನೆಯಲ್ಲಿ ಬಂದು ಸೆಟ್ಲ್ ಆಗೋ ಪ್ಲಾನ್ ಇವಳದು. ಬಾಬುಜಿ ನೀವು ಅವಳನ್ನ ಸೂತಾರಾಮ್ ಒಪ್ಪಬೇಡಿ ಬಾಬುಜಿ. ಇನ್ನು ನೀವು ಈ ವಿಷಯದಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಏನು ಉಳ್ದಿಲ್ಲ. ನಮ್ ಸಂಸಾರನೇ ಹಾಳು ಮಾಡೋದಕ್ಕೆ ಬಂದಿರೋ ಈ ರಾಕ್ಷಸಿನ ಮೊದಲು ಒದ್ದು ಆಚೆ ಹಾಕಿ. ಬಾಬುಜಿ ಮೌನವಾಗಿದ್ದಾರೆ ಅಂತಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಅರ್ಥ. ತಂಗೆವಾ ನೀನೇನೇ ಹೆದರ್ಕೋಬೇಡ, ಇವಳನ್ನು ಒದ್ದು ಓಡಿಸೋ ಕೆಲಸ ನನಗೆ. ಇವಳೆ ಕಣ್ಮಣಿ, ಅಲ್ಲೊಂದು ಬಾರ್ಕೋಲ್ ಸಿಗುತ್ತಾ ನೋಡು, ಇವಳನ್ನ ಬಾರಿಸಿ ನಾನು ಇಲ್ಲಿಂದ ಒದ್ದು ಓಡಿಸಿಲ್ಲ, ನನ್ನ ಹೆಸರು ಸಿತಾರ ಅಲ್ಲ. ಸರ್ ಸರ್ ಯಾಕೆ ನರಸಿಂಹನ್, ಏನಾಯ್ತು? ಸರ್ ಹೊರಗಡೆ ಪ್ರೆಸ್ನವ್ರು ಬಂದಿದ್ದಾರೆ ಸರ್.